ಯವ್ವ ಅತ್ತಿಯಾರ ಯಾರು ಹೇಳಿದ್ರಿ ನಿಮಗೆ? ಯಾವಾಗ ಫೋನ್ ಬಂದಿತ್ತು? ಯಾರು ಫೋನ್ ಮಾಡಿದ್ರಿ ನಿಮಗೆ? ಚಂದ ಹೇಳ್ರಿ ಒಂದಿಟ್ಟು. ನನಗೆ ಯಾವುದು ಲೆಕ್ಕ ಹತ್ವಲ್ದು, ಜೀವ ಹಳ ಹಳನಾತತಿ. ಏ ತಂಗಿ ಗಿರಿಜಾ, ಚಲ್ಮಕ್ಕ ಭಾಳ ಹಳಹಳಿ ಮಾಡ್ಕೋಬೇಡ ಹೂವ. ಯಾರು ಫೋನ್ ಮಾಡಿದ್ದಿಲ್ಲ, ಅವ ನಿಮ್ಮ ಅಣ್ಣ ಫೋನು ಮಾಡಿ ಹಚ್ಚಿದ್ದ. ಮತ್ತು ನಿಮ್ಮವ್ವ ಏನ ಹುಬ್ಬಳ್ಳಿಗೆ ಹೋಗಿದ್ಲಂತೆವ ಅರ್ಬಿ ತರಾಕ ಹೋದಾಗ ಗಾಡಿ ಮೇಗಿದ್ದ, ಅಲ್ಲಿನ ಜಂಪಿಂಗ್ ಇತ್ತಂತ, ಗಾಡಿ ಮೇಗಿದ್ದ ಬಿದ್ದ, ಸೈಕಲ್ ಮೋಟ್ರ್ ಮ್ಯಾಗಿದ್ದ ಬಿದ್ದು ಕಲ್ಲಿಗೆ ಬಿದ್ದ ಅಂತೆವ, ಪೆಟ್ಟು ಹತ್ತೈತೆ ಅಂತ. ಅದಕ್ಕೆ ಫೋನ್ ಮಾಡಿದ್ರು. ಅದ ನೋಡು, ನೀ ಹಿಂಗೆ ಜಲ್ಮಕ್ಕ ಜೀವ ಹಳಹಳಿ ಮಾಡ್ಕೊಂತಿ ಗಾಬ್ರಕ್ಕಿ ಅಂತ ನಿಮ್ಮ ಅಜ್ಜ ಬೇದಿದ್ದ. ನಾ ಹೇಳಿರ್ಕಿಲ್ಲ, ನಿನ್ನ ಗಂಡನು ನಿನ್ನ ಮುಂದೆ ಹೇಳಿಲ್ಲ, ನಿಮ್ಮ ಅಜ್ಜನೂ ನಿನ್ನ ಮುಂದೆ ಹೇಳಿಲ್ಲ. ನಾನು ಇನ್ನು ಸುಮ್ಮನೆ ಇರಬಾರ್ದು, ಪಾಪ ತಾಯಿ ಮಕ್ಕಳು ಕಳ್ಳು ಅಂತ ಅದಕ್ಕೆ ಹೇಳಿ ನೀವು ನನ್ನ ಜಲಮ್ ತಡಿಲಿಲ್ಲ. ನೋಡು, ನೀ ಹಳಹಳಿ ಮಾಡ್ಕೋಬೇಡ, ಗಾಬರಿ ಆಗ್ಬೇಡ, ಹೆದರ್ಬೇಡ, ಏನಾಗಿಲ್ಲ ತಂಗಿ. ಇನ್ನೊಮ್ಮೆ ಫೋನ್ ಹಚ್ಚಿ ಚೆಂದಾಗಿ ಅವ್ರು ಕೂಡ ಸಮಾಧಾನಲೆ ಮಾತಾಡಿ ನಾ ಎಲ್ಲ ಕೇಳ್ಕೊತೀನಿ. ಬೇಕಂದ್ರೆ ಮುಂಜಾನೆಯಾಗ ನಿನ್ನ ಗಂಡನ್ನು ಕೂಡ ನಾನು ಕಳಿಸ್ಕೊಡ್ತೇನೆ. ಯವ್ವ ಸುದ್ದಿ ಕೇಳಿದಾಗಿಂದ ನನಗೆ ಸಮಾಧಾನ ಇಲ್ವ ಯವ್ವ. ನಾ ಮೊದಲು ಹೋಗ್ಕೇನ್ರಿ ಅತ್ತಿಯಾರ, ನನ್ನ ಕಳಿಸ್ಕೊಡ್ರಿ. ನಮ್ಮವ್ವನ ನೋಡ್ಬೇಕ್ರಿ ಅತ್ತಿಯಾರ, ನನ್ನ ಕಳಿಸ್ಕೊಡ್ರಿ, ಏಕೆನ್ನ ನೋಡ್ಬೇಕು. ಅಯ್ಯ ತಂಗಿ, ನೀ ಏನು ಸಣ್ಣ ಹುಡ್ರಂಗೆ ಹಠ ಮಾಡಾಕತ್ತಿಯಲ್ಲ, ನಿಂತ ಕಾಲ ಮ್ಯಾಗ ಹೆಂಗೆ ಕಳಿಸ್ಕೊಡ್ಲೆ? ನಿನ್ನ ಗಂಡಾರ ಹೊರಗೆ ಹೋಗ್ಯಾನ. ಅಲ್ಲ ತಂಗಿ, ನಿಮ್ಮ ಅಜ್ಜನೂ ಮನೆಯಾಗಿಲ್ಲ, ಈಗ ಹೊತ್ತಾಗೈತೆ ಅವ್ವ, ಈಗ ಎಲ್ಲಿ ಹೋಗ್ತಿದೆ? ನಾವು ಅಲ್ಲೇವ ಯವ್ವ, ನನಗೆ ಮೊದಲು ಹೊಕ್ಕೇನಿವ, ನನಗೆ ಬಸ್ಸಾರ ಹತ್ತಿಸಿ ಬರ್ಬರ್ರಿ ನೀವು. ಇಲ್ಲ ಇನ್ನೊಮ್ಮೆ ಫೋನ್ ಹಚ್ಚಿ ನನ್ನ ಕೈಯಾಗಾರ ಕೊಡ್ರಿ. ಎಲ್ಲಿದಾರ, ಯಾವ ದವಾಖಾನ್ಯಾಗ ಅದಾರ, ಹೆಂಗೆ ಅದಾರ, ಆಕಿ ಕೈಯಾಗ ಫೋನ್ ಕೊಡು, ನಾ ಮಾತಾಡ್ತೇನೆ ಅಂತೇನೆ. ಅವಾಗ ನಮ್ಮ ಅಣ್ಣಗೆ ಫೋನ್ ಹಚ್ಚಿ ಕೊಡ್ರಿ. ನೋಡು, ಫೋನು ನಿನ್ನ ಗಂಡನ ಅಂತಲೆ, ಹೊಳ್ಳಿ ನಿಮ್ಮ ಅಜ್ಜನ ಅಂತಲೆ, ಮನ್ಯಾಗ ನಾನು ಅಂತಲೇ ಇಲ್ಲ, ನಿನ್ನ ಅಂತಲೇ ಇಲ್ಲ. ಅವ್ರು ಗಂಡು ಮಕ್ಳು ಬರ್ಲಿ ತಡಿ, ಹಚ್ಚಿ ಮಾತಾಡೋಣ. ಯವ್ವ ನಾ ಏನು ನಿಂದ್ರದಲ್ವ ಯವ್ವ, ನಾ ಮುಂಜಾನೆ ಬಸ್ಸಿಗೆ ಹೊಕ್ಕೇನ್ವ, ಮುಂಜಾನೆ ನಸಿನ್ಯಾಗ ಮುಂಜಾನೆ 1ನೇ ಬಸ್ಸಿಗೆ ಹೊಕ್ಕೇನ್ವ. ನಮ್ಮ ಅವ್ನು ನೋಡ್ಬೇಕಂತೇನ್ವ, ನಾ ಹೊಕ್ಕೇನ್ವ. ನಾನು ಯವ್ವ ನಾ ಹೆಂಗೆ ಮಾಡಲಿ? ಯಾರ ಮುಂದೆ ಹೇಳಿ, ಯಾರಂಗೆ ಕೇಳಿ, ಎಲ್ಲಿ ಹೋಗ್ಲಿ ಅನ್ಸಾತಕ್ಕೆ ನನ್ನ ಜನ್ಮಕ್ಕೆ ಸಮಾಧಾನ ಇಲ್ಲ. ಯಾಕ ಹಿಂಗ್ಯಾಕ ಮಾರಿ ಮಾಡಿದಿ? ಏನಾಗೈತೆ ನಿನಗೆ? ಎದಕ್ಕೆ ಅಳಾಕತ್ತಿದೆ? ಅಯ್ಯ ತಮ್ಮ, ನಿನಗೆ ಈಗೀಗ ಏನಾಗೈತೆ ಬೇ? ಅಳಾಕತ್ತಾಳಲ್ಲ. ಅಯ್ಯಯ್ಯ ತಮ್ಮ, ನಿಂದು ಫೋನು ಚಾರ್ಜಿಗೆ ಇಟ್ಟು ಹೋಗಿದ್ದಿ, ಫೋನ್ ಬಂದಿತ್ತು. ನಾವು ಮಾತಾಡಿ ಹಂಗಾರ ಈಕಿಗೆ ಹೇಳ್ಬೇಕಂದ್ರೆ ಈಕಿ ಆ ಮುಂಚೆ ಬಾಗಲ್ರಿ ಏನೋ ಒಂದು ಮನೆಗೆ ಹೋಗಿದ್ಲಪ್ಪ. ನೀನು ಚಾರ್ಜಿಗೆ ಇಟ್ಟದ ಫೋನ್ ತೊಗೊಂಡು ನೀನು ಹಾಡಿ, ಮತ್ತು ನಿನಗೊಂದು ಫೋನ್ ಬಂದಿತ್ತು. ಯಾರು ಮಾಡ್ಯಾರ ಏನು ಅಂತ ಎತ್ತಿ ಮಾತಾಡಿದ್ರೆ ಇವ್ರು ಅನ್ನ ಮಾಡಿದ್ದ. ಅವ್ರೇನ ಹುಬ್ಬಳ್ಳಿಗೆ ಹೋಗಿದ್ದಾರ ಅಂತ ಅರ್ಬಿ ತರಾಕ. ಇವರು ಬಿದ್ದಾಳ ಅಂತ, ಪೆಟ್ಟತೈತೆ ಅಂತ, ಅದಕ್ಕೆ ದವಾಖಾನಿಗೆ ಹೋಗ್ಯಾರ, ಪೆಟ್ಟತೈತಿ ಅಂತ ಹೇಳಿದ್ರು ಅವರು. ಅದಕ್ಕೆ ನಂದು ಜೀವ ನಿಲ್ಲಿಲ್ಲಪ್ಪ, ಜೀವ ತಡಿಲಿಲ್ಲ. ನಾನು ಹಂಗಾರ ಹೇಳಿನಿ. ಅದಕ್ಕೆ ಆಕಿ ನೀವು ಯಾಕೆ ನನ್ನ ಕೈಯ ಫೋನ್ ಅದಕ್ಕೆ ಆಕಿ ಏನು ಅನ್ನಕತ್ತಾಳ, ನೀವು ಯಾಕೆ ನನ್ನ ಕೈಯ ಫೋನ್ ಕೊಡ್ಲಿಲ್ಲ ರೀ, ನನಗೆ ಒಟ್ಟು ಹೇಳ್ಬೇಕ್ರಿಲ್ಲ. ನಾ ಮಾತಾಡ್ತಿದ್ನಿ ಅವ್ರು ಕೂಡ, ಏನಾಗೈತಿ, ಪೆಟ್ಟತ್ತೆ ಆಗೈತೆ, ಹೆಂಗದಾರ ಏನ ಕೇಳ್ತಿದ್ನಿ ಅಂತ ಆಕಿ ಹಳಹಳಿ ಮಾಡ್ಕೊಳಕತ್ತಾಳ. ಫೋನ್ ಹಚ್ಚಿದ್ ನಾಳವ ಹುಡುಗ, ನಾನು ಫೋನ್ ಹಚ್ಚಿದಾಗ ಇದು ಎತ್ತಿ ಮಾತಾಡೀನಿ. ಅಟ್ಟೇನ ಪೆಟ್ಟ ಆಗಿಲ್ಲ ಅಂತ, ಆರಾಮದಾರ ಅವರು. ನಿನಗೆ ನೋಡ ಅಷ್ಟು ಇದು ಹಚ್ಚಿದ್ರ ನಾಳೆ ಮುಂಜಾನೆಯಾಗ ಹೋಗು. ನಾನು ಹೊಳ್ಳಿ ಫೋನ್ ಹಚ್ಚಿ ಹುಡುಗನ ಕೂಡ ಮಾತಾಡೇನಿ, ಹೇಳ್ಯಾನ. ಇಲ್ಲ ಮಾವ ಅಟ್ಟೇನ ಪೆಟ್ಟು ಹತ್ತಿಲ್ಲ, ಏನಿಲ್ಲ, ಆಗಿಲ್ಲ, ಆರಾಮದಾರ ಅಂತ ಹೇಳ್ಯಾನ. ಆದ್ರೂ ನನಗೆ ಜೀವ ಹಳಹಳಿ ಏನಾತೈತಿ, ಸಮಾಧಾನ ಇಲ್ಲ. ಒಂದಿಟ್ಟು ಫೋನ್ ಹಚ್ಕೊಡೋರು ಕೂಡ ಹೇಳಿ. ಅವರು ಅಡ್ಡಾಡಕತ್ತಾರ, ಕೇಸ್ ಪೇಪರ್ ಮಾಡಿಸ, ಅದನ್ನು ಮಾಡಿಸ, ಇದನ್ನು ಮಾಡಿಸಂತ. ಒಂದಿಟ ತಡ್ಕೊ, 9-10 ಗಂಟೆ ಸುಮಾರು ಹಚ್ಚಿ ಕೊಡ್ತಾನೆ, ಮಾತಾಡೋವಂತಿ. ಈಗ ಅವ್ರದ್ದು ಅಡ್ಡಾಟ ಐತಿ. ಈಗ ಹಂಗಾರ ಗಾಡಿ ತೊಗೊಂಡು ಹೋಗು ನಡಿ ಇಬ್ರು. ಅಟ್ಯಾಕ್ ಇದನ್ನು ಮಾಡ್ತಿ ತಡಿ, ಏನು ಮಾಡಾಕೆ ಅಲ್ಲಿ ಹೋಗಿ ಮುಂಜಾನೆ ಹೋಗುವಂತಿ. ಹೌದು, ನನ್ನ ಜೀವಕ್ಕೆ ಸಮಾಧಾನ ಇಲ್ಲ, ಹಳಹಳಿ ಅನ್ನೋದು. ನಾನು ಅದನ್ನ ಅನ್ನಿಪ್ಪ, ಮುಂಜಾನೆ ಹೋಗುವಂತೆ ಅಂತ ಕೇಳೋಣ. ಯಾಕೆ ಬೇ ಗಿರ್ಜವ, ನೀ ಯಾಕೆ ಅಳಾಕತ್ತಿ? ಮಾವಾರ ನಮ್ಮ ಅವ್ವಾಗ ಆರಾಮಿಲ್ಲ ಅಂತ್ರಿ, ಪೆಟ್ಟು ಭಾಳ ಹತ್ತೈತೆ ಅಂತ್ರಿ, ಸೈಕಲ್ ಮೋಟ್ರ್ ಮ್ಯಾಗಿದ್ದ ಬಿದ್ದಾಳಂತ್ರಿ. ಅಲ್ಲಿ ಇವನು ನೋಡ ಹಂಗ್ಯಾಕೆ ಆತದ, ಎಲ್ಲಿ ಹೊಂಟಿದ್ರಂತವ, ಎಲ್ಲಿ ಬಿದ್ದಾರಂತ ಅದು ಗೊತ್ತಿಲ್ರಿ. ನಾನು ಇದ್ದಿರ್ಕಿಲ್ಲ. ಹಂಗಾರ ಗುಂಪು ತುಂಬೋದು ಹೆಂಗೆ ಮಾಡಿದ್ರೆ ಏನೇನಿಲ್ಲ ಅಂತ ಅವ್ರ ಮನೆಗೆ ಹೋಗಿದ್ದೆ ರೀ ಮಾತಾಡಕ್ಕೆ. ಅವಾಗ ಫೋನ್ ಬಂದೈತ್ರಿ, ಇವ್ರು ಎತ್ತಿ ಮಾತಾಡ್ಯಾರ. ಲೇ ಸಿದ್ದಣ್ಣ, ಏತಮ್ಮ ಇನ್ನೇನು ಫೋನಾರ ಹಚ್ಚಲೇ ಅವ್ರಿಗೆ, ಹಚ್ಚಿ ಮಾತಾಡ ಪರ್ಮ್ಯಾರಿಗೆ. ಹಚ್ಚಿದ್ನಿಪ್ಪ, ಫೋನ್ ಬಿಜಿ ಐತೆ ಅವ್ರದ್ದು. ಅದಕ್ಕೆ ಈಕೆ ಹೇಳೇನೆ 9-10 ಗಂಟೆ ಸುಮಾರು ಆರಾಮ್ ಸೇರಿ ಹಚ್ಕೊಡ್ತಾನೆ, ಮಾತಾಡೋ ಅಂತಡಿ. ಈಗ ಗದ್ಲು ಐತೆ ಅವ್ರದ್ದು ಅಂತ ಹೇಳೇನಿ. ಮುಂಜಾನೆಯಾಗ ಗಂಡ ಹೆಂಡತಿ ಹೋಗಿ ಬಂದುಬಿಡ್ರು ಮರ, ಫೋನ್ ಹಚ್ಚಿ ಮಾತಾಡ್ರಿ. ಅವ್ರು ದವಾಖಾನೆಗೆ ಅದಾರ ಅಂದ್ರೆ ದವಾಖಾನಿಗೆ ಹೋಗ್ರಿ. ಮೊನ್ನೆ ಕರ್ಕೊಂಡು ಹೋಗಿ ಬಾ, ಆಕಿಗೆ ಜನ್ಮಕ್ಕೆ ಸಮಾಧಾನ ಆಗೋದಿಲ್ಲ, ಬೇಷ್ ಆಗೋದಿಲ್ಲ, ಹೋಗೊಳಕ್ಕೆ. ನೀವು ಬಂದದ್ದು ಚಲೋ ಆತ್ರಿ ಮಾವಾರ, ಬೇಷ್ ಆತ್ರಿ. ನೀವು ತಿಳಿಸಿ ಹೇಳಿದ್ರಿ. ಇವರು ಇಬ್ಬರು ನನ್ನ ಬೇಯತ್ತಿದ್ರು. ಹೋಗುವಂತ ಹೋಗವ ಹೇಳೇನ, ಅವ್ರಿಗೆ ಕರ್ಕೊಂಡು ಹೋಗ್ಕನವ, ಹೋಲಿರ್ ನಾ ಕಳಿಸ್ಕೊಡ್ತಾನೆ, ಹೋಗುವಂತ ಹೋಗಾಳಕ್ಕೆ ಹೋಗ್ತಾನೆ. ಆತ್ರಿ ಮಾವಾರ. ಏನು ನಿನ್ನ ಹೆರ್ದಾವಳ ಸಿದ್ಧ, ನೀ ಭಾಳ ಸಿಟ್ಗ ಅದಿ, ನೀ ಸೋಳೆ ಮಗ. ನಿನಗೆ ಅವ್ರಿಗೆ ಹೆಂಗೆ ಹೇಳ್ಬೇಕು, ಹೆಂಗೆ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲಲೇ ನಿನಗೆ.
ಅವಾರ ಏನಂದನ್ ಬಿಡ ಇದ್ದ ಹಕ್ಕಿಕತಿ ಹೇಳ್ಯಾನ. ಅವ ಮನ್ಯಾಗ ಇದ್ದಿರ್ಕಿಲ್ಲ, ಚಾರ್ಜ್ ಇಟ್ಟು ಎಲ್ಲಿ ಹೋಗಿದ್ದ. ಮತ್ತು ಈಗ ಬಂದಾನ. ಅವ ಹೇಳಿನ ಆಕಿಗೆ ಹಿಕ್ಕಟ್ಟು ಹತ್ತನು 9-10 ಗಂಟೆ ಸುಮಾರು ಹಚ್ಕೊಡ್ತೇನೆ ಅಂತ ಹೇಳ್ಯಾನ. ಆದ್ರೆ ಆಕೆ ಕೇಳೋಳ. ಯಪ್ಪ ನಮ್ದು ಕಾಲೇಜ್ ಅಡ್ಮಿಷನ್ ಇದೇ ತಿಂಗಳ ಲಾಸ್ಟ್ ಮಾಡಿಸ್ಬೇಕಂತ ಮಧು ಫೋನ್ ಹಚ್ಚಿದ್ಲಪ್ಪ. ಈಗ ಮಾಡಿಸ್ಬೇಕಂತ ಏನು ನೀವು ಮೊದ್ಲಿರ್ತಾರ ಹೇಳೋದಿಲ್ಲಲ್ಲ, ಒಮ್ಮಾಕ್ಲೆ ತಗೊಂಡ ಹೇಳ್ತಿರಲ್ಲ, ಏನಂದ್ಲಕ್ಕೆ? ಈ ಮಧು ಇದೇ ತಿಂಗಳ ಲಾಸ್ಟ್ ನೋಡುವ ಕಾಲೇಜ್ ಅಡ್ಮಿಷನ್ ಮಾಡಿಸೋದು, ನಾವು ಹೊಂಟೇವಿ. ಮತ್ತು ನಿನಗೆ ಗ್ರೂಪಿಗೆ ಬಿಟ್ಟಾರ ಇಲ್ಲ ನೋಡು, ಗ್ರೂಪಿಗೆಲ್ಲ ಬಿಟ್ಟಾರ, ಏನೇನು ತರಬೇಕು ಏನೇನಿಲ್ಲ. ಫೀಸು ಹೋದ ವರ್ಷ 13,000 ತುಂಬಿದ್ವಲ್ಪ, ಈ ಸರಿ 15,000 ಹೇಳ್ಯಾರಂತ. 15,000 ರೂಪಾಯಿ ಅಂತ ಭಾಳ ಆತವ ಇವ. ಹ್ಞೂನ್ಪ 15,000 ತುಂಬಬೇಕಂತ. ಮತ್ತು 30ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ಯಾರಂತ. ಆತು ತಗೋ ಇವ, ಹೋಗುನಂತ. ನಾನು ನಿನಗೆ ಈಗ ಸಂಜೆನಾಗ ಹೇಳೇನೆ, ಮತ್ತು ಮುಂಜಾನೆಯಾಗ ನೆನಪಾರಿ ನೀ ಹೇಳಿಲ್ವಾ ಅಂತಂದು ಎದಕ್ಕಾರ ಹೋಗಿಗಿಪ್ಪ. ನಾಳೆಗೆ ಕಾಲೇಜ್ ಅಡ್ಮಿಷನ್ ಮಾಡ್ಸಕ್ಕೆ ಹೋಗುಣ. ಆತವ ನಮ್ಮ ಅವನೇ 15,000 ರೂಪಾಯಿ ಕಾಲೇಜ್ ಅಡ್ಮಿಷನ್ ಫೀಸ್ ಅಂತ ಹೇಳಕತ್ತೀವ. ಅವನ್ನ ಸಜ್ಜು ಮಾಡ್ಕೋಬೇಕಲ್ಲ ನನ್ನ ತಾಯಿ. ನಾನು ನೋಡ ತಂಗಿ, ಹಾಲಿನ ಡೈರಿಯರಿಗೆ ಸಬ್ಸಿಡಿ ಜಮಾ ಆಗಾಕ ಹೆಣ್ಮಕ್ಳು ಪಾಸ್ಬುಕ್ ಕೊಡ್ರಿ ಅಂದಿದ್ರು ಅವರು. ನಾನು ನಿನ್ನ ಪಾಸ್ಬುಕ್ ಓದು ಕೊಟ್ಟೇನ್ವ ಅವ್ರಿಗೆ. ಮತ್ತು ಹಾಲಿಂದ ಸಬ್ಸಿಡಿ ನಿನ್ನ ಪಾಸ್ಬುಕ್ಕಿಗೆ ಜಮಾ ಆಗೈತಿ. ಏನು ಮಾಡೈತಿ, ಬ್ಯಾಂಕಿಗೆ ಹೋಗಿ ನಾಳೆಗೆ ಚೆಕ್ ಮಾಡಿಸೋಣದನ್ನು. ಚೆಕ್ ಮಾಡಿಸಿ ಎಷ್ಟು ಜಮಾ ಆಗ್ಯಾವ ನೋಡು, ನೋಡಿಕೊಂಡು ನಿನ್ನ ಕಾಲೇಜ್ ಅಡ್ಮಿಷನ್ಗೆ ಎಷ್ಟು ಬೇಕು ನೋಡು ಅಷ್ಟು ತೆಗೆಸ್ಕೊಂಬರೋಣ. ತೆಗೆಸ್ಕೊಂಡು ಬಂದು ಕಾಲೇಜಿಗೆ ಹೋಗೋಣ ಹಿಕ್ಕಟ. ಅಲ್ಲಪ್ಪ ಬ್ಯಾಂಕಿಗೆ ಹೋಗಿ ಬಂದು ಕಾಲೇಜಿಗೆ ಹೋಗಕ್ಕೆ ಲೇಟ್ ಆಗೋದಿಲ್ಲಪ್ಪ? ಇವ 9 ಗಂಟೆ ಅಂದ್ರೆ ಬರ್ತಾರ ಅವರು ಬ್ಯಾಂಕ್ನ್ಯಾರು. ಲಘುನ ಹೋಗೋಣ, ಹೋದಾರನ ತೆಗೆಸ್ಕೊಂಡು ಅತ್ತಾಗನ ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗಿ ನಿನ್ನ ಸಾಲಿ ಹೆಸರು ಹಚ್ಚಿ ಬರ್ತಂತ ತೋನ. ಈಗ ಬ್ಯಾಂಕಿಗೆ ಹೋಗಿ ಅವ್ನು ಚೆಕ್ ಮಾಡಿಸಿ ಅದು ಜಮಾ ಆಗಿದ್ರೆ ತೆಗೆಸ್ಕೊಂಡು ಅತ್ತಾಗ ಹೋಗಾರನ. ಯಾಕೆ ಏಸು ಮನ್ಯಾಗ ರೊಕ್ಕಿಲ್ಲ? ಎಲ್ಲಿ ಬರ್ಬೇಕು ಬಿಡಪ್ಪ, ಎಲ್ಲ ಆಗ್ಯಾವ. ಅದಕ್ಕೆ ಇದಕ್ಕೆ ಕೊಡೋದು ಖರ್ಚು ಅಂತ ತುಸ ಬರ್ತಾವ.